ನಮಸ್ಕಾರ. 2025ನೇ ಇಸ್ವಿ ಬಹಳ ವಿಶೇಷ. ಯಾಕೆಂತಂದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ಬಹಳ ಸಮಯ ಇರತಕ್ಕಂಥ ಗ್ರಹಗಳು, ಅಂದ್ರೆ 2.5 ವರ್ಷಕ್ಕೊಮ್ಮೆ ಬದಲಾಗುವ ಶನಿ, ವರ್ಷಕ್ಕೊಮ್ಮೆ ಬದಲಾಗುವ ಗುರು, 1.5 ವರ್ಷ ಅಂದ್ರೆ 18 ತಿಂಗಳಿಗೊಮ್ಮೆ ಬದಲಾಗುವ ರಾಹುಕೇತುಗಳು ಎಲ್ಲ ಇದೇ ವರ್ಷ ಬದಲಾಗ್ತಾ ಇದ್ದಾರೆ. ಅಂದ್ರೆ ಮೇನಲ್ಲೇನೆ, ಅಂದ್ರೆ 2025ನೇ ಇಸ್ವಿ ಅದು ಮೇನಲ್ಲೇ, ಏಪ್ರಿಲ್ ಎಂಡ್ ಮೇ. ಮೊನ್ನೆ ಶನಿ ಕುಂಭದಿಂದ ಮೀನಕ್ಕೆ ಶನಿ ಸಂಚಾರ ಆಯಿತು ಏಪ್ರಿಲ್ ಎಂಡಲ್ಲಿ. ಈಗ ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರ ಆಗುತ್ತೆ. ಈಗ ಮೇ 18ನೇ ತಾರೀಕು ರಾಹುಕೇತುಗಳ ಸಂಚಾರ ಇದೆ. ಸೊ ರಾಹುಕೇತುಗಳಲ್ಲಿ ಬರ್ತಾರೆ ಏನು, ಉತ್ತರ ಫಲ್ಗುಣಿ ನಕ್ಷತ್ರ 2ನೇ ಪಾದದಿಂದ 1ನೇ ಪಾದ ಉಲ್ಟ ತೆಗಿತಾರೆ ರಾಹುಕೇತುಗಳು, ಅಪ್ರದಕ್ಷಿಣಾಕಾರ, ಆಂಟಿ ಕ್ಲಾಕ್ ವೈಸ್. ಸೊ ಇದು ಕೇತು ಗ್ರಹ ಎಲ್ಲಿದೆ ಇವಾಗ? ಕನ್ಯಾ ರಾಶಿಯಲ್ಲಿದೆ. ಸೊ ಉತ್ತರ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿಗಿಂದ ಉತ್ತರ ಫಲ್ಗುಣಿ ನಕ್ಷತ್ರ 1ನೇ ಪಾದ ಸಿಂಹ ರಾಶಿಗೆ ಕೇತು ಸಂಚಾರ ಆದರೆ, ಇನ್ನು ಕುಂಭರಾಶಿ ಮೀನ ರಾಶಿಗಿಂದ ರಾಹುಗ್ರಹ ಕುಂಭರಾಶಿಗೆ ರಾಹುಗ್ರಹದ ಸಂಚಾರ ಆಗಲಿದೆ. ಸೊ ಈ ರಾಹುಕೇತುಗಳ ಸಂಚಾರದಿಂದಾಗಿ ಕರ್ಕಾಟಕ ರಾಶಿಯವರ ಮೇಲೆ ವಿಶೇಷವಾದ ಪ್ರಭಾವ, ರಾಹುಕೇತುಗಳ ಸಂಚಾರದ ಪ್ರಭಾವವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಸೊ ಮೊನ್ನೆ ಶನಿ, ಅಷ್ಟಮ ಶನಿ ಮುಗೀತು, ಒಳ್ಳೇದು ಅಂದ್ರಿ, ಮತ್ತೆ ಗುರು ಏನೋ ವ್ಯಯಕ್ಕೆ ಬಂದ್ಬಿಡ್ತು, ಕೆಟ್ಟದು ಅಂದ್ರಿ, ಈಗ ಮತ್ತೆ ರಾಹುಕೇತು ಸಂಚಾರ ಏನೋ ಒಂದೇ ಹೇಳ್ರಿ ಅನ್ನೋ ಥರ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಪ್ರತಿಯೊಂದು ಗ್ರಹದ ಸಂಚಾರವು ವಿಭಿನ್ನವಾದ ಅದರದ್ದೇ ಆದಂತಹ ಪ್ರಭಾವವನ್ನು ಕೊಡ್ತಾನೆ ಇರುತ್ತೆ. ಆಯ್ತಲ್ಲ, ಒಂದು ಪಾಸಿಟಿವ್ ಕೊಟ್ಟರೆ ಒಂದು ನೆಗೆಟಿವ್ ಕೊಡುತ್ತೆ, ಮತ್ತೊಂದು ಯಾವುದೋ ಪಾಸಿಟಿವ್ ಕೊಡುತ್ತೆ. ಸೊ ನೆಗೆಟಿವ್ ಇದ್ದಾಗ ಪರಿಹಾರ ಮಾಡ್ಕೊಳ್ಬೇಕು, ಪಾಸಿಟಿವ್ ಇದ್ದಾಗಲೂ ದೇವತಾರಾಧನೆ ಮಾಡಿಕೊಂಡು ಆ ಪಾಸಿಟಿವ್ ಚೆನ್ನಾಗಿ ಸಿಗೋ ಥರ ಮಾಡ್ಕೊಳ್ಬೇಕು. ಆಯ್ತಲ್ಲ, ಅದು ನಮ್ಮ ಒಂದು ಕರ್ತವ್ಯ ಅದು. ಆಯ್ತಲ್ವಾ? ಸೊ ಆದ್ರಿಂದ ಈ ರಾಹುಕೇತುಗಳ ಸಂಚಾರದ ಪ್ರಭಾವ ಅಂದ್ರೆ, ನಿಮಗೆ ಕುಂಭರಾಶಿಗೆ ರಾಹು ಬಂದ್ರೆ, ಸಿಂಹರಾಶಿಗೆ ಕೇತು ಬಂದ್ರೆ 18 ತಿಂಗಳು 1.5 ವರ್ಷ ಅಲ್ಲೇ ಇರ್ತಾರೆ ಅವರು. ಸೊ ಇದರ ಪ್ರಭಾವ ಕರ್ಕಾಟಕ ರಾಶಿಯವರ ಮೇಲೆ ಯಾವ ರೀತಿಯಲ್ಲಾಗಲಿದೆ ಇನ್ನು 1.5 ವರ್ಷ ಅನ್ನತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೋಡಿ, ಕರ್ಕಾಟಕ ರಾಶಿಗಿಂದ 2ನೇ ಮನೆ ಆಗತ್ತೆ ಸಿಂಹರಾಶಿ. ಸೊ ಕೇತು ಗ್ರಹ ಸಿಂಹರಾಶಿಗೆ ಬರ್ತಾನೆ, 2ನೇ ಮನೆಗೆ ಕೇತು ಬರ್ತಾನೆ. 2ನೇ ಮನೆ ಅಂದ್ರೆ ಅದು ಕುಟುಂಬ ಸ್ಥಾನ ಹೌದು, ಧನಸ್ಥಾನ ಹೌದು. ಧನಸ್ಥಾನ, ಕುಟುಂಬ ಸ್ಥಾನಕ್ಕೆ ಕೇತು ಗ್ರಹ ಸಂಚಾರ ಆಗ್ತಾ ಇದೆ. ಇನ್ನು ಅಷ್ಟಮ ಅಂದ್ರೆ 8ನೇ ಮನೆಗೆ ರಾಹುಗ್ರಹದ ಒಂದು ಸಂಚಾರ ಆಗ್ತಾ ಇರತಕ್ಕಂಥದ್ದು. ಸೊ ಈಗ ಅಷ್ಟಮ ಶನಿ ಮುಗೀತು, ಅಷ್ಟಮ ರಾಹು ಶುರುವಾಯಿತು ಅನ್ನಂಗೆ ಆಗತ್ತೆ ಮೇ 18ರ ನಂತರ. ಆಮೇಲೆ ಜೊತೆ ಇನ್ನೊಂದೇನೆಂದ್ರೆ ಶನಿವತ್ ರಾಹು, ಶನಿಯಂತೆ ರಾಹು ಪ್ರಭಾವವನ್ನು ಕೊಡ್ತಾನೆ, ಕುಜನಂತೆ ಕೇತು ಪ್ರಭಾವ, ಕುಜವತ್ ಕೇತು ಅಂತಾರೆ, ಕುಜನಂತೆ ಕೇತು ಪ್ರಭಾವವನ್ನು ಕೊಡ್ತಾನೆ ಅಂತ. ಇನ್ನು ದ್ವಿತೀಯದ ಕೇತುವಿನ ಪ್ರಭಾವ ಅಲ್ಲಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ಕುಟುಂಬ ಸ್ಥಾನದಲ್ಲಿ ಅಂದ್ರೆ ಇನ್ನು 1.5 ವರ್ಷ 18 ತಿಂಗಳುಗಳ ಕಾಲ ತನಕ ಸ್ವಲ್ಪ ಕುಟುಂಬ ಸ್ಥಾನದಲ್ಲಿ ಕೇತು ಕುಟುಂಬದಲ್ಲಿ ಕಿರಿಕಿರಿಯನ್ನ ಕೊಡ್ತಾನೆ. ಫ್ಯಾಮಿಲಿ ಮ್ಯಾಟರ್ಸ್ನಲ್ಲಿ ತುಂಬಾ ಕಿರಿಕಿರಿ ಆಗತ್ತೆ. ನಮ್ಮ ಕುಟುಂಬದಲ್ಲಿ ದಿನಾ ಬೆಳಗ್ಗೆದ್ರೆ ಸಾಕಪ್ಪ ಏನೋ ಒಂದು ಕಿರಿಕಿರಿ ಹಿಡ್ಕೊಂಡು ಕೂತಿರ್ತಾರೆ ಇವರು. ನೆಮ್ಮದಿಯಿಂದ ಮನೆಗೆ ಹೋಗಕ್ಕೆ ಮನ್ಸು ಬರಲ್ಲ. ಫ್ಯಾಮಿಲಿ ರಿಲೇಷನ್ಸ್ ಯಾರಿಗೂ ಫೋನ್ ಮಾಡೋಕ್ಕೆ ಮನ್ಸು ಬರಲ್ಲ. ಏನೋ ಒಂದು ಇರ್ತದಪ್ಪ ಇವ್ರದ್ದು, ಏನೋ ಒಂದು ಖುಷಿಯಾಗಿರೋಣ ಅನ್ನೋದು ಬಿಡಲ್ಲ ಇವರು, ಈ ಥರ. ಸೊ ಕುಟುಂಬದಲ್ಲಿ ಕಿರಿಕಿರಿಯನ್ನ ಉಂಟು ಮಾಡ್ತಕ್ಕಂಥದ್ದು ಕೇತು ಇನ್ನು ಮೇ 18ರ ನಂತರ. ಜೊತೆಗೆ ಧನಸ್ಥಾನವೂ ಹೌದು, ಅದರಿಂದ ದುಡ್ಡಿನ ವಿಚಾರದಲ್ಲಿ ಕಿರಿಕಿರಿ ಆಗ್ಬಿಡುತ್ತೆ. ಎಷ್ಟು ದುಡ್ಕೊಂಡ್ಬರ್ತೀನಿ ಎಲ್ಲ ಇದಾಗುತ್ತೆ. ಹಾಗೂ ಬರೋವಂಥ ದುಡ್ಡು ಕೂಡ ಅಷ್ಟೇ, ಕಿರಿಕಿರಿ ಮಾಡಿ ಗಲಾಟೆ ಮಾಡಿ ಕಿತ್ಕೊಂಡ್ಬರ್ಬೇಕಾದಂಥ ನಿಮ್ಮ ದುಡ್ಡನ್ನು ನೀವು ಕಿರಿಕಿರಿ ಮಾಡಿ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ. ಈ ಕಡೆ ಬರೋ ದುಡ್ಡು ಕಡಿಮೆ, ಕಿರಿಕಿರಿ ಮಾಡಬೇಕು, ಬಂದು ದುಡ್ಡು ವಿಚಾರದಲ್ಲೂ ಕಿರಿಕಿರಿ. ಇದು ನಂದಿಷ್ಟು, ನನಗದು, ನನಗಿದು, ಫ್ಯಾಮಿಲಿಯಲ್ಲೆಲ್ಲ ಬರೋ ದುಡ್ಡನ್ನ. ಅದರಲ್ಲಿ ಯಾರಿಗೆ ಅಂದರೆ, ನೀವು ಕರ್ಕಾಟಕ ರಾಶಿಯವರಾಗಿ ಮನೆಯ ಪ್ರಮುಖರಿದ್ದು ನೀವೇ ಎಲ್ಲ ಕಡೆ ದುಡ್ಡನ್ನು, ಈಗ ಫ್ಯಾಮಿಲಿ ಇದೆ ಅಂತ ಕುಟುಂಬದವ್ರದ್ದು ಅಂತ ಒಂದಿಷ್ಟು ಎಕರೆ ತೋಟನೋ ಜಮೀನೋ ಗದ್ದೆನೋ ಇರ್ತದೆ, ಮನೆ ಯಜಮಾನ ನೀವು ಅಂತಂದಾಗಂತೂ ಇನ್ನೂ ಜಾಸ್ತಿ. ಯಾಕೆಂದ್ರೆ ಬರೋ ದುಡ್ಡು ಕಮ್ಮಿ, ಅದ್ರ ಮೇಲೆ ಪಾಲು ಕೇಳೋರ ಸಂಖ್ಯೆ ಜಾಸ್ತಿ. ನನಗೆ ಪಾಲಿಲ್ವಾ, ನನಗೆ ಅಧಿಕಾರ ಇಲ್ವಾ, ನಾನು ಕೇಳ್ತೀನಿ ಅನ್ನೋ ಥರ. ದುಡಿಯೋಕೆ ಅವ್ರು ಯಾರು ಬರ್ತಾರೋ ಬರಲೋ ಗೊತ್ತಿಲ್ಲ, ಬಟ್ ಪಾಲಂತೂ ಖಂಡಿತವಾಗಿ ಕಿತ್ಕೊಳ್ತಾರೆ. ಸೊ ಇದೇನಾಗ್ಬಿಡುತ್ತೆ ನಿಮಗೆ, ಈ ಹಣದ ವಿಚಾರವಾಗಿ, ಆಮೇಲೆ ಫ್ಯಾಮಿಲಿ ಮ್ಯಾಟರ್ಸ್, ಕುಟುಂಬದವರ ವಿಚಾರವಾಗಿ ಕಿರಿಕಿರಿ ಜಾಸ್ತಿ ಆಗ್ಬಿಡುತ್ತೆ. ಕೇತು ಕುಟುಂಬ ಸ್ಥಾನಕ್ಕೆ ಬರ್ತಾನೆ.
ಇನ್ನು ಎಂಟನೇ ಮನೆಯಲ್ಲಿ ರಾಹು ಅಂದಾಗ ಆರೋಗ್ಯದ ವಿಚಾರವಾಗಿ ಮತ್ತೆ ಪುನಃ ಯೋಚನೆ ಮಾಡಬೇಕಾದ ಸ್ಥಿತಿ. ಅಷ್ಟಮದ ರಾಹು, 8ನೇ ಮನೆಯ ರಾಹು ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳನ್ನು ಕೊಡ್ತಾನೆ, ಗೊತ್ತಲ್ವಾ. ಇನ್ನೂ ಹಲವಾರು ವಿಚಾರಗಳು ನಾನು ಮತ್ತೆ ಪುನಃ ನಿಮಗೆ ರಾಹುಕೇತುಗಳ ಪ್ರಭಾವದ ಇನ್ನೂ ಮುಂದುವರಿದ ಭಾಗದ ಕರ್ಕಾಟಕ ರಾಶಿಯವರ ಇನ್ನೂ ಪ್ರಭಾವದ ವಿಚಾರ ಮಾಡಲಿಕ್ಕೆ ಅಥವಾ ಒಂದೇ ವಿಡಿಯೋನು ಎಲ್ಲ ರಾಶಿಗಳದ್ದು ಅದು ಕೂಡ ಟ್ರೈ ಮಾಡ್ತೇನೆ, ಅಥವಾ ಲೈವ್ ಬಂದಾಗ ಅವರು ತಿಳಿಸ್ತಾ ಇರ್ತಾರೆ ನಿಮಗೆ. ಅಷ್ಟಮದ ರಾಹುವಿನಿಂದಾಗಿ ಆರೋಗ್ಯ ಸುಧಾರಿಸಲಿಕ್ಕೋಸ್ಕರ ಹಲವಾರು ವಿಚಾರಗಳು ತಿರುಗಾಡುವ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾರೋ ಹೇಳ್ತಾರೆ ಹುಷಾರಿಲ್ವ, ನೀವು ಒಂದು ಕೆಲಸ ಮಾಡ್ರಿ, ನೀವು ಬೆಂಗಳೂರು ಇರ್ತೀರಾ, ಶಿವಮೊಗ್ಗಕ್ಕೆ ಹೋಗ್ರಿ ಅಂತಾರೆ, ಉತ್ತರ ಕರ್ನಾಟಕ ಬಾಗಲಕೋಟೆಗೆ ಹೋಗ್ರಿ, ಬಿಜಾಪುರ್ಗೆ ಹೋಗ್ರಿ, ಆಂಧ್ರಾಗೆ ಹೋಗ್ರಿ, ಎಲ್ಲೋ ಉತ್ತರ ಭಾರತಕ್ಕೆ ಹೋಗ್ರಿ ಅಂತಂದರೆ ನಿಮ್ಮ ಟ್ರೀಟ್ಮೆಂಟ್ಗೋಸ್ಕರ ನೀವು ದೂರ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿಯನ್ನು ತಂದುಬಿಡ್ತಾನೆ ರಾಹು. ಎಲ್ಲೂ ಇಲ್ಲ, ನೀವು ಇರೋ ಜಾಗದಲ್ಲೇ ಆದರೂ ಕೂಡ ಒಂದು 15-20 ಕಿಲೋಮೀಟರ್ ದೂರ ಅಲ್ಲಿ ಬಂದು ಹೋಗ್ತಾ ಇರಿ ಅಂತಾರೆ. ಈ ಟ್ರಾಫಿಕ್ಕಲ್ಲಿ ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ನಿಮಗೆ ಅಷ್ಟು ದೂರ ಹೋಗೋದು ಬೇಕು ನನ್ನ ಕೈಲಿ ಆಗತ್ತೆ ಅನ್ನೋಷ್ಟು ಒಂದಿಷ್ಟು ಕಿರಿಕಿರಿ ಆಗತ್ತೆ ನಿಮಗೆ. ಸೊ ಆದ್ದರಿಂದ ಆರೋಗ್ಯ ನಿಮಿತ್ತವಾಗಿ ಅನಿವಾರ್ಯವಾದ ಪ್ರಯಾಣಗಳು, ದೂರ ಪ್ರಯಾಣ ಮಾಡಬೇಕು, ಔಷಧಿ ಟ್ರೀಟ್ಮೆಂಟ್ಗೋಸ್ಕರ ಮತ್ತೊಂದು ಇನ್ನೊಂದಕ್ಕೂ ಅಂತ. ಹಾಗೂ ಅದರ ನಿಮಿತ್ತವಾಗಿ ಒಂದಿಷ್ಟು ಖರ್ಚುಗಳು, ಅದರ ನಿಮ್ಮ ಒಂದಿಷ್ಟು ಓಡಾಟಗಳು, ಒಂದಿಷ್ಟು ಖರ್ಚುಗಳು, ಆಮೇಲೆ ವೃಥಾ ಖರ್ಚುಗಳು, ವೇಸ್ಟ್. ಮೊನ್ನೆ ಬಂದಿದ್ವಲ್ಲ, ನೀವು ಸರ್ ಇವತ್ತು ಬಂದಿಲ್ಲ ಡಾಕ್ಟ್ರು, ನೀವೊಂದು ಕೆಲಸ ಮಾಡಿ ಸರ್, ಒಂದು 2 ಸಲ ಬಿಟ್ಟು ಬನ್ನಿ ಹಂಗಾರೆ, ನೀವು ಅಲ್ಲಿಂದ ಬಂದಿದ್ದು ವೇಸ್ಟು. ಫೋನಲ್ಲಾದರೆ ಗೊತ್ತಾದ್ರೆ ಅಟ್ಲೀಸ್ಟ್ ಬರ್ತಾನೆ ಇರಲಿಲ್ಲ, ನೀವು ಸುಮ್ಮನೆ ಬಂದ್ರಿ, ಇಲ್ಲಿ ಡಾಕ್ಟ್ರು ಸಿಗಲಿಲ್ಲ, ಕೆಲಸನೇ ಇಲ್ಲ, ವೇಸ್ಟು, ಬಂದಿದ್ದು ವೇಸ್ಟು, ದುಡ್ಡು ವೇಸ್ಟು, ಖರ್ಚು, ಆಟೋ ಚಾರ್ಜು, ಬಸ್ ಚಾರ್ಜು, ಟೈಮು ಎಲ್ಲ ವೇಸ್ಟ್. ಮತ್ತೆ ಪುನಃ ಹೋಗು, ಇನ್ನೊಂದ್ಸಲ ಯಾವಾಗೋ ಬಾ ಅಂತ. ಸೊ ಈ ಥರ ಏನಾಗ್ಬಿಡುತ್ತೆ, ಒಂದು ಚಿಕ್ಕ ಅಯ್ಯೋ ಮರ್ತವ್ರು, ಬರ್ಬೇಕಾದ್ರೆ ಫೋನ್ ಮಾಡ್ಕೊಂಬರ್ದಲ್ವಾ ಸಾರ್ ಅಂತಾರೆ, ಅಯ್ಯೋ ಫೋನ್ ಮಾಡ್ಕೊಂಡು ಬರಲಿಲ್ವಾ, ಸುಮ್ಮನೆ ವೇಸ್ಟ್ ಆಯಿತು ಅಂತ. ಸೊ ಇದು ನಾನು ಚಿಕ್ಕ ಉದಾಹರಣೆ ಕೊಡ್ತಾ ಇದ್ದೀನಿ, ಇದನ್ನು ದೊಡ್ಡದಾಗಿ ನೀವೇ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡ್ಕೊಂಡು ನೋಡ್ರಿ. ಒಂದೊಂದು ಇದು ನಿಮಗೆ ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ, ಇನ್ಮೇಲೆ ಆರೋಗ್ಯಕ್ಕೋಸ್ಕರ ಎಷ್ಟು ಟೈಮ್ ವೇಸ್ಟ್ ಮಾಡಬೇಕಾಗತ್ತೆ, ಎಷ್ಟು ಓಡಾಡಬೇಕಾಗತ್ತೆ, ಎಷ್ಟು ಸಲ ಓಡಾಡಬೇಕಾಗತ್ತೆ ಅನ್ನುವಂಥದ್ದನ್ನೆಲ್ಲ ಆಯ್ತಲ್ವಾ. ಸೊ ಆಮೇಲೆ ಅಷ್ಟಮದ ರಾಹುವಿನಿಂದ ಸ್ವಲ್ಪ ಈ ಕೋರ್ಟು ಕಚೇರಿ ವಿಚಾರಗಳಿಗೂ, ಒಂದಿಷ್ಟು ಶತ್ರುಗಳ ವಿಚಾರಕ್ಕೆ, ನಿಮಗೆ ತೊಂದರೆ ಕೊಡೋರ ವಿಚಾರಕ್ಕೆಲ್ಲ ಓಡಾಡಬೇಕಾದ ಪರಿಸ್ಥಿತಿ ಬರ್ತದೆ, ಆಯ್ತಲ್ವಾ. ಅಷ್ಟಮದ ರಾಹು ಕುಟುಂಬ ಸ್ಥಾನವನ್ನು ನೋಡ್ತಿರ್ತಾನೆ, ಅದರಿಂದ ಫ್ಯಾಮಿಲಿ ಮ್ಯಾಟರ್ಸ್ಗಳು ಕೋರ್ಟ್ ಮೆಟ್ಲತ್ತುವ ಸಾಧ್ಯತೆಗಳು ಬಂದ್ಬಿಡ್ತವೆ, ಆಯ್ತಲ್ವಾ. ಸೊ ಅದರಿಂದ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಕರ್ಕಾಟಕ ರಾಶಿಯವ್ರು ಮೊದಲೇ ಸ್ವಲ್ಪ ಸಿಟ್ಟು ಜಾಸ್ತಿ ನಿಮಗೆ. ಸೊ ಫ್ಯಾಮಿಲಿಯವ್ರ ಹತ್ರ ಹೆಂಗಂದ್ರೆ ಹಂಗೆ ನಮ್ಮ ಕುಟುಂಬದವರೇ ಅಲ್ವಾ, ಏನಾಗಲ್ಲ ಅನ್ನೋ ರೀತಿಯಲ್ಲಿ ಬಾಯಿ ಬಂದಂಗೆ ಮಾತಾಡಬಾರ್ದು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಆಮೇಲೆ ದ್ವಿತೀಯದ ಕುಜ ಅಂದಾಗ ನೀವು ತುಂಬ ಹಾರ್ಶ್ ಆಗಿ ಮಾತಾಡುವಂಥದ್ದು. ಮನೆಯವರೇ ಅಲ್ವಾ, ಏನಂದ್ರೆ ಅವ್ರಿಗೂ ಒಂದು ಮನಸ್ಸಿರುತ್ತೆ, ಅವ್ರು ಏನಾರು ಅನ್ಕೊಂತ ಅವ್ರು ಅನ್ಕೊಂಡ್ರೆ ನನಗೆ ಅವ್ರೇನು ಮಾಡ, ಆ ಥರ ಸಿಂಪಲಾಗಿ ತಗೋಬಾರ್ದು. ಅದು ಹೆಂಡತಿ ಇರ್ಬೋದು, ಮಗ ಇರ್ಬೋದು, ಮಗಳಿರ್ಬೋದು, ಅಣ್ಣ ಇರ್ಬೋದು, ತಂಗಿ ಇರ್ಬೋದು, ತಮ್ಮ ಇರ್ಬೋದು, ತಂಗಿ ಇರಬಹುದು, ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ಇರ್ಬೋದು, ಗೊತ್ತಾಯ್ತಾ. ನಿಮ್ಮ ಮಾತುಗಳು ಕೇತು ದ್ವಿತೀಯಕ್ಕೆ ಬಂದ ಅಂದರೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀರ ನೀವು, ಸಿಕ್ಕಾಪಟ್ಟೆ ಒಂಥರ ಕೇಳೋಕ್ಕಾಗಬಾರ್ದು ಆ ಥರಗಳೆಲ್ಲ ಮಾತಾಡ್ಬಿಡ್ತೀರ ನೀವು. ಸೊ ಮಾತಿನ ಮೇಲೆ ತುಂಬ ನಿಗಾ ಇಡ್ಬೇಕು ನೀವು, ತುಂಬ ಕಡಿಮೆ ಮಾತಾಡಬೇಕು, ಜಗಳ ಮನಸ್ತಾಪಗಳಾಗ್ದಂಗೆ ನೋಡ್ಕೊಳ್ಬೇಕು. ದುಡ್ಡಿನ ವ್ಯವಹಾರ ನಯಾನಾಜೂಕಿನೊಂದಿಗೆ ದುಡ್ಡಿನ ವ್ಯವಹಾರ ಮಾಡಬೇಕು. ದುಡ್ಡಿನ ವಿಚಾರದಲ್ಲಿ ಕಿರಿಕಿರಿ ಆಗಿಬಿಡುತ್ತೆ. ಆಸ್ಪತ್ರೆ ಇತ್ಯಾದಿ ವಿಚಾರಗಳು ಬಂದಾಗ ಸ್ವಲ್ಪ ಓಡಾಟ ಇರ್ತದೆ, ಬಟ್ ಅಲ್ಲೂ ಸ್ವಲ್ಪ ಬುದ್ಧಿವಂತಿಕೆ ಯೋಚನೆ ಮಾಡಿಕೊಂಡು ಡಾಕ್ಟರ್ ಸಿಗ್ತಾರ, ಅಷ್ಟು ದೂರ ಕೆಲಸ ಹೋದರೆ ಆಗತ್ತಾ ನಿಜವಾಗ್ಲೂ, ಅಥವಾ ನಮ್ಮ ಆರೋಗ್ಯಕ್ಕೋಸ್ಕರ ಆರೋಗ್ಯನೇ ಹಾಳಾಗ್ದಂಗೆ ಸ್ವಲ್ಪ ಹೆಚ್ಚಿನದಾದಂತಹ ಗಮನಗಳು ಕೊಡ್ತಕ್ಕಂಥದ್ದೆಲ್ಲ ಮಾಡ್ಕೊಳ್ಬೇಕು, ಆಯ್ತಾ. ಇದೆಲ್ಲ ನೋಡ್ಕೊಂಡು ಇನ್ನೂ ಹಲವಾರು ವಿಚಾರಗಳಿದೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ನಾನು, ಇನ್ನೂ ಹಲವಾರು ವಿಚಾರಗಳಿದೆ. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅಷ್ಟೇ. ಇದೆಲ್ಲ ಅಷ್ಟಮದ ರಾಹು, ದ್ವಿತೀಯದ ಕೇತು, ದಯವಿಟ್ಟು ಎಚ್ಚರಿಕೆ ಅಂದರೆ ಕೇತುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಸಂಕಷ್ಟದ ಚತುರ್ಥಿ ಬರುತ್ತೆ, ತಿಂಗಳಿಗೊಮ್ಮೆ ಸಂಕಷ್ಟ ಚತುರ್ಥಿ ಇರುತ್ತೆ, ಅವತ್ತು ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವತ್ತು ಬೆಳಗಿನ ಸಾಧ್ಯವಾದರೆ ಹಾಲು ಹಣ್ಣು ಇತ್ಯಾದಿಗಳು ಸ್ವೀಕಾರ ಮಾಡಿಕೊಂಡು ಉಪವಾಸ ಇದ್ದು, ಬರೀ ಹಾಲು ಹಣ್ಣು, ನಾನ್ ವೆಜ್ಜು, ಅನ್ನ, ಈರುಳ್ಳಿ ಬೆಳ್ಳುಳ್ಳಿ ಏನೂ ಇರಬಾರ್ದು. ಅವತ್ತು ಸಾಯಂಕಾಲ ಮನೆ ಹತ್ತಿರದಿರೋ ಗಣೇಶನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪೂಜೆ ಆದಮೇಲೆ ಚಂದ್ರೋದಯ ಆದ ನಂತರ ಊಟ, ಆ ಊಟದಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ಏನಿಲ್ದಿರಂಗೆ ನೋಡ್ಕೊಳ್ಳುವಂಥದ್ದು. ಆಮೇಲೆ ಮಂಗಳವಾರಗಳಲ್ಲಿ ಹುರುಳಿ ದಾನ ಮಾಡುವಂಥದ್ದು. ಆಮೇಲೆ ಶನಿವಾರಗಳಲ್ಲಿ ರಾಹುಕಾಲದಲ್ಲಿ ಬೆಲ್ಲದ ದೀಪ ಅಥವಾ ಲಿಂಬೆಹಣ್ಣು ದೀಪ ಹಚ್ಚೋದು. ಆಮೇಲೆ ರಾಹುಕಾಲದಲ್ಲಿ ಉದ್ದಿನ ಬೇಳೆ ದಾನ ಮಾಡ್ತಕ್ಕಂಥದ್ದು. ಈ ಥರ ಸ್ವಲ್ಪ ಬೂದಿ ಬಣ್ಣದ ವಸ್ತ್ರದಲ್ಲಿ ನೀವು ಉದ್ದಿನ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಮಾಡಿದ್ರೆ ತುಂಬ ಒಳ್ಳೆಯದು. ಶನಿವಾರ ಉದ್ದಿನ ಬೇಳೆ, ಮಂಗಳವಾರ ಹುರುಳಿ ದಾನ ಮಾಡ್ತಕ್ಕಂಥದ್ದೆಲ್ಲ ನಿಮಗೆ ಅದ್ಭುತವಾದ ಪರಿಹಾರವನ್ನು ಕೊಡುತ್ತೆ. ಇನ್ನು ನಾವು ವಿಶೇಷವಾದಂತಹ ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಮೇ 12ನೇ ತಾರೀಕು ಸೋಮವಾರ ವೈಶಾಖ ಪೂರ್ಣಿಮೆ, ಬಹಳ ವಿಶೇಷವಾದಂತಹ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು 1008 ಸಂಖ್ಯೆಯಲ್ಲಿ ರಾಹುಕೇತುಗಳಿಗೆ ಹೋಮ,
ಅಂದ್ರೆ ರಾಹು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ, ಕೇತು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ ಸಹಸ್ರ ರಾಹು ಕೇತು ಶಾಂತಿ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒರಿಜಿನಲ್ ರಾಹು ಕೇತು ರತ್ನಗಳ ಅಭಿಮಂತ್ರಣೆಯನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ರಾಹುವಿನ ರತ್ನ ಯಾವುದು? ಗೋಮೇಧಕ. ಅದೇ ರೀತಿಯಲ್ಲಿ ಕೇತುವಿನ ರತ್ನ ಯಾವುದು? ವೈಢೂರ್ಯ. ಈ ಒರಿಜಿನಲ್ ಗೋಮೇಧ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ದ್ವಯಗಳನ್ನ ಒಂದು ಸರ್ಪಾಕೃತಿ, ನಾಗಾಕೃತಿಯಲ್ಲಿ ಅದನ್ನ ಡಾಲರ್ ಮಾಡಿಸಿದೀವಿ. ಇದನ್ನ ಕುತ್ತಿಗೆಯಲ್ಲೂ ಕೂಡ ಧಾರಣೆ ಮಾಡ್ಕೊಳ್ಬಹುದು. ಸ್ವಲ್ಪ ಉದ್ದ ಆಯಿತು, ಆಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪರ್ಸಲ್ ನೀವು ಕ್ಯಾರಿ ಮಾಡಬಹುದು, ದೇವರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಇದು ಬಹಳ ಪವರ್ಫುಲ್ ಆಗಿ ರಾಹುಕೇತುಗಳ ಒಂದು ಸಮಸ್ಯೆಯನ್ನ ನಿಮಗೆ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಹಾಗೂ ಪಾಸಿಟಿವ್ ಏನಿದೆ ಅದನ್ನು ನಿಮಗೆ ತಲುಪಿಸ್ಲಿಕ್ಕೆ ಈ ಒಂದು ರತ್ನದ್ವಯಗಳು ತುಂಬಾ ಹೆಲ್ಪ್ ಮಾಡಲಾಗುತ್ತೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮೇ 12ನೇ ತಾರೀಕು ಸೋಮವಾರ ಸಹಸ್ರ ರಾಹು ಕೇತು ಶಾಂತಿ ಹೋಮ. ರಾಹು ಹಾಗೂ ಕೇತುವಿನ ರತ್ನಗಳನ್ನೇ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ಇದನ್ನು ನಾವು ತಂದು ಕೊಡ್ತಾ ಇದ್ದೇವೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಬಹಳ ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದ ಸ್ಥಾನ ಅಂತಂದ್ರೆ ಗಾಣಗಾಪುರ. ಗಾಣಗಾಪುರದಲ್ಲಿಯೂ ಸಹ ಈ ವಿಶೇಷವಾಗಿ ಈ ರತ್ನ ತಗೊಂಡು ಹೋಗಿ, ಯಾಕೆಂದ್ರೆ ನಾವು ಈ ಬಾರಿ ಗುರು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮ ಮತ್ತೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 12ನೇ ತಾರೀಕು ನಾವು ಹೋಮವನ್ನು ಮಾಡ್ತೇವೆ, ತಾರೀಕಿಗೆ ಗುರು ಸಂಚಾರ ಆಗುತ್ತೆ. 18ನೇ ತಾರೀಕು ನಿಮಗೆ ರಾಹು ಕೇತುಗಳ ಸಂಚಾರ ಆಗುತ್ತೆ. ಸೊ ರಾಹು ಕೇತುಗಳ ಸಂಚಾರಕ್ಕೂ ನಿಮಗೆ ದೋಷ ಪರಿಹಾರವಾಗಬೇಕು, ಗುರು ಸಂಚಾರಕ್ಕೂ ಇನ್ನೊಮ್ಮೆ ಮತ್ತೆ ಪುನಃ ಗುರು ಸಂಚಾರವನ್ನ, ಯಾಕೆಂದ್ರೆ ಅಲ್ಲಿ ಟೋಟಲ್ ನಿಮಗೆ ಒಂದು 3000 ಸಂಖ್ಯೆಗೂ ಅಧಿಕವಾಗಿ ನಿಮಗೆ ಹೋಮಗಳಾಗತ್ತೆ. ಅಷ್ಟೇ ಅಲ್ಲ, ಸಂಖ್ಯಾ ಆಹುತಿಯ ಹೋಮಗಳಾಗತ್ತೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಆಗುತ್ತೆ. ಸಂಕಲ್ಪ ಸೇವೆಗೆ ಹೆಸರುಗಳವರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಮೇ 12ನೇ ತಾರೀಕು ಸೋಮವಾರ ಸ್ವತಃ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಒರಿಜಿನಲ್ ರಾಹು ಕೇತುಗಳ ರತ್ನ ಅಂದ್ರೆ ಗೋಮೇಧ ರತ್ನ ಜೊತೆಗೆ ವೈಢೂರ್ಯ ರತ್ನ ಇರತಕ್ಕಂಥ ಒಂದು ಸರ್ಪಾಕೃತಿಯ ಒಂದು ಅದ್ಭುತವಾದಂತಹ ಡಾಲರ್ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನೀವು ನಿಮ್ಮ ಪಾಕೆಟ್ನಲ್ಲೋ, ಪರ್ಸ್ನಲ್ಲೋ ಅಥವಾ ದೇವರ ಮನೆಯಲ್ಲೋ ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬಿಟ್ಟು ನಾನು ನಿಮ್ಮ ಹತ್ರ ಇಟ್ಕೊಳ್ಳಿ, ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬಾ ರೆಕಮೆಂಡ್ ಮಾಡ್ತೇನೆ. ಯಾಕೆಂದ್ರೆ ಇದಕ್ಕೆ ಅದ್ಭುತವಾಗಿ ಇದನ್ನ ಧಾರಣೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಟ್ಟಿದ್ದೇನೆ. ಒಂದು ಕಪ್ಪು ದಾರದಲ್ಲೋ ಅಥವಾ ಕೆಂಪು ದಾರದಲ್ಲಿ ಇದನ್ನ ನೀವು ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ತುಂಬಾ ಅದ್ಭುತವಾದ ನಾಗಾರಾಧನೆಯ ಒಂದು ಅಂದ್ರೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಸಹಸ್ರ ರಾಹು ಶಾಂತಿಯಲ್ಲಿ ರಾಹು ರತ್ನ, ಸಹಸ್ರ ಕೇತು ಶಾಂತಿಯಲ್ಲಿ ವೈಢೂರ್ಯ ರತ್ನ, ಗೋಮೇಧ ಹಾಗೂ ವೈಢೂರ್ಯ ತುಂಬಾ ಅದ್ಭುತವಾಗಿ ಎನರ್ಜೈಸ್ ಆಗುತ್ತೆ. ಹಾಗೂ ಕ್ಷೇತ್ರ ಸನ್ನಿಧಾನಗಳಲ್ಲಿ ಇದನ್ನು ಇಟ್ಟುಕೊಂಡು ಎನರ್ಜೈಸ್ ಮಾಡಿ ತಗೊಬಂದು ಮತ್ತೆ ಪುನಃ ಮೇ 12ನೇ ತಾರೀಕು ಸೋಮವಾರ ನಮ್ಮ ಯಾಶಲ್ಲಿ ಇಟ್ಟು ಮತ್ತೆ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಮಾಡಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಈ ಒರಿಜಿನಲ್ ರತ್ನಗಳು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇದರ ಸಂಬಂಧವಾದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮತ್ತೆ ಪುನಃ ಆಗಾಗ ವಿಡಿಯೋ ಮಾಡ್ತಾನೆ ಇರ್ತಾನೆ. ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ವಿಶೇಷವಾದಂಥ ಮಾಹಿತಿ ನಿಮಗೆ ತಲುಪ್ತಾ ಇರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.